ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ. ಇವತ್ತು ಏನು ತೋರ್ಸಕತ್ತೀನಿ ಅಂದರೆ ಟೈಲರಿಂಗ್ ಮೆಟೀರಿಯಲ್ಸ್ನ ನೀವು ಎಲ್ಲಿ ತೊಗೊಂಡು ಬರ್ತೀರಿ ಮತ್ತು ಯಾವ ಏರಿಯಾ ಅನ್ನತ್ತಿದ್ರಿ. ಇದು ನೋಡ್ರಿ ಗಣಪತಿ ಚೌಕ್ ಹೋಗೋ ರೋಡಿಗೆ ಐತ್ರಿ ಅಂಗಡಿ. ಇದು ಸಿದ್ದೇಶ್ವರ ಗುಡಿಯಿಂದ ಒಂದು ಸ್ವಲ್ಪ ಸೈಡ್ ಬಂದ್ರೆ ಪೆಟ್ರೋಲ್ ಬಂಕ್ ಹತ್ತತ್ರಿ. ಪೆಟ್ರೋಲ್ ಬಂಕ್ ರೋಡ್ದಿಂದನ ಸ್ಟೇಟ್ ಐತಿ ನೋಡ್ರಿ ರೋಡ್. ಫಸ್ಟಿಗೆ ಅಂಗಡಿ ಅದಾವ್ರಿ, ಇವೇ ಅದಾವ್ರಿ ಎರಡೂ ಕಡೆ ಸೈಡ್ ಅಂಗಡಿ ರೀ. ಮತ್ತು ಇನ್ನೂ ಗೊತ್ತಾಗಲಿಲ್ಲ ಅಂದ್ರೆ ಬಿರಾದಾರ ಕಿರಾಣಿ ಅಂಗಡಿ ಅಂದ್ರೆ ಯಾರಾದರೂ ಹೇಳ್ತಾರೆ. ಅದು ಬಿರಾದಾರ ಅಂಗಡಿ, ಇವ್ರ ಅಂಗಡಿ ಅಪೋಸಿಟ್ ಐತಿ ನೋಡ್ರಿ, ಈ ಸೈಡನ ಐತ್ರಿ ಇದು. ಅಲ್ಲೇ ಐತಿ ನೋಡ್ರಿ ಇದು ಟೇಸ್ನರಿ ಅಂಗಡಿ. ಎಲ್ಲ ಮೆಟ್ರಲ್ ಅದಾವ್ರಿ ಇಲ್ಲಿ. ಎಲ್ಲ ಇವು ಮದ್ವಿಗೆ ಅಂತೇಳಿ ಒಯ್ಯುವಂಥ ಮೆಟ್ರಲ್ಸ್ ಅದಾವ ನೋಡ್ರಿ. ಇದೇನು ಬಾಸಿಂಗ್ ಹತ್ತತ್ತಾರಲ್ಲ, ಮನೆಗೆ ಹಾಕೋರಿ, ಮನೆ ಡೆಕೋರೇಷನ್ಗೆ ಐಟಮ್ಗಳು ರೀ, ಮತ್ತು ಟೈಲರಿಂಗ್ ಮೆಟ್ರಿಯಲ್ಗಳು ಎಲ್ಲ ಇದಾವ್ರಿ ಇಲ್ಲಿ. ಇದು ಇಲ್ಲ ಅನ್ನಂಗಿಲ್ಲ. ಅಸ್ತರ್, ಫಾಲ್, ಲೇಸು, ಲಟ್ಕನ್ನು, ಪ್ಯಾಚು ಇದು ದಾರದ ಬಂಡಲ, ಹಾಗೆ ಆರಿ ವರ್ಕ್ ಕಲೀಲಾಕ ಅವು ರಿಂಗ್, ಕುಂದನ್, ಬೀಡ್ಸು. ಇದು ಒಂದು ಮೆಟ್ರಿಯಲ್ ಇಲ್ಲಂಗಿಲ್ಲ, ಒಂದು ಕಡೆ ಹೋದರೆ ಎಲ್ಲ ಥರ ಐಟಮ್ ಸಿಗ್ತಾವೆ ನೋಡ್ರಿ ಇಲ್ಲಿ. ಸ್ಟೇಷ್ನರಿ ಶಾಪ್ ಕೂಡ ಇಡೋರು ಸುಮ್ಮನೆ ಇಲ್ಲಿ ಒಯ್ತಾರೆ. ಬಿಂದಿಗಳು, ಅವು ಕನ್ನಡಿ, ಹಾಗೆ ಹಣಿಗೆಗಳು ಎಲ್ಲ ಥರ ಅದಾವೆ ನೋಡ್ರಿ ಮೆಟೀರಿಯಲ್ಸ್ಗಳು. ಯಾವ ಬೇಕು ನಮಗೆ ಬೇಕಾಗಿದ್ದು ನಾವೇ ಹೋಗಿ ಐಟಮ್ ಆರಿಸ್ಕೊಂಡು ತೊಗೊಂಡು ಬಂದು ಅಷ್ಟು ಟೋಟಲ್ ಬಿಲ್ ಒಮ್ಮೆ ಮಾಡ್ತಾರೆ ಇದು ಅಂಗಡಿ ಒಳಗೆ. ನೀವೇ ತೊಗೋರಿ, ನಿಮ್ಗೇನು ಬೇಕಾಗಿದ್ದು ನೀವೇ ತೊಗೋರಿ ಅಂತ ಹೇಳ್ತಾರೆ. ನಾನು ನೋಡಿರಿ ಇಲ್ಲಿ ಬ್ಯಾಗ್ ಇಟ್ಟು ನನಗೇನು ಬೇಕಾಗಿದ್ದು ಐಟಮ ನಾನೇ ಆರಿಸ್ಕೊಂಡು ಬಂದು ಟೇಬಲ್ ಮ್ಯಾಗ ಇಟ್ಟನೆ ಅಂದ್ರೆ ಒಮ್ಮೆ ಬಿಲ್ ಮಾಡಿಬಿಡ್ತಾರೆ. ಏನು ಬೇಕು ರೀ ಎಲ್ಲ ಥರ ಐತೆ ನೋಡ್ರಿ ಈ ಅಂಗಡಿ ಒಳಗೆ. ಮತ್ತು ಚೀಪ್ ರೇಟ್ ರೀ ಇದು. ಸ್ಟೇಷ್ನರಿ ಐಟಮ್ ಅಲ್ಲಿ ಶಾಸ್ತ್ರಿ ಮಾರ್ಕೆಟ್ದಾಗಿನ್ಕಿಂತಲೂ ಇಲ್ಲಿ ಕಡಿಮೆ ರೀ. ಸ್ವಲ್ಪ ದೂರ ಆಕೈತ್ರಿ ಶಾಸ್ತ್ರಿ ಮಾರ್ಕೆಟ್ ಬಿಟ್ಟು ಒಳಗಡೆ ಬಂದ್ರೆ ಇದು ಅಂಗಡಿ ಐತೆ ನೋಡ್ರಿ. ಈ ಥರ ಐತೆ ನೋಡ್ರಿ ರೋಡ್ ಅಂಗಡಿಗೆ ಎರಡು ಕಡೆ ಬಾಜು ರೀ. ಇದು ಬಿರಾದಾರ ಅಂಗಡಿ ನೋಡ್ರಿ, ಕಿರಾಣಿ ಅಂಗಡಿ. ಈ ಅಂಗಡಿ ಬರಾಕತ್ತೀನಿ ರೀ ನಾನು. ಅಲ್ಲಿದು ಮುಗಿಸ್ಕೊಂಡು ಇಲ್ಲಿ ಬಂದೆ ನೋಡ್ರಿ. ಆ ಬಿರಾದಾರ ಅಂಗಡಿ ಒಳಗೆ ಒಂದು ಸ್ವಲ್ಪ ಐಟಮ್ ತೊಗೊಳ್ತೈತ್ರಿ. ಇಷ್ಟೆಲ್ಲ ತೊಗೊಂಬಂದಿ ನೋಡ್ರಿ. ಮೆಟ್ರಲ್ಲಾಗಿ ಏನೇನು ತೊಗೊಂಬಂದಿನಿ ತೋರಿಸ್ತೀನಿ ಬರ್ರಿ ನೋಡ್ರಿ ಯಾವ ಥರ ಐಟಮ್ ಇದೆ ಮತ್ತು ಎಷ್ಟು ರೇಟ್ ಕೂಡ ಹೇಳ್ತೀನಿ ನೋಡ್ರಿ. ಚೀಪ್ ರೇಟ್ ರೀ, ಭಾಳ ರೀ. ಕ್ವಾಲಿಟಿನೂ ಅಂತೂ ಮಸ್ತ್ ಇರ್ತಾವೆ ರೀ. ಆ ಅಂಗಡಿ ಒಳಗೆ ತೊಗೊಂಬಂದಿದ್ರೆ ನಾನು ಇಲ್ಲಂದ್ರೆ ಒಂದು 5-6 ವರ್ಷ ಆಯ್ತು ರೀ ಅದೇ ಅಂಗಡಿ ಒಳಗೆ ತೊಗೊಂಬರ್ತೀನಿ ರೀ. ಮೊದಲ ಬೇರೆ ಕಡೆ ಐತ್ರಿ ಅದು ಅಂಗಡಿ. ಮತ್ತು ಅದೇ ಅಂಗಡಿ ಅಡ್ರೆಸ್ ಕೇಳಿಕೊಂಡು ಮತ್ತು ವಾಪಸ್ ಅದೇ ಅಂಗಡಿಗೆ ಹೋಗಿ ತೊಗೊಂಬರ್ತೀನಿ ರೀ ನಾನು. ಈಗ ನೋಡಿರಿ ಬಟನ್ ತೊಗೊಂಡು ಬಂದೀನಿ ರೀ. ಒಂದು ಪ್ಯಾಕೆಟ್ ಕುಲ್ಲ ತೊಗೊಂಡ್ರೆ 10 ರೂಪಾಯಿಗೊಂದು ಸಿಗ್ತಾವೆ ರೀ. ನಾವು ಟೋಟಲ್ ಒಳಗೆ ತೊಗೊಂಡೇವಂದ್ರೆ ಕಡಿಮೆ ಸಿಗ್ತೈತೆ ರೀ ಇದು ಬಟನ್ಗಳು. ಒಂದೊಂದೇ ಪೀಸ್ ತೊಗೊಂಡ್ರೆ ಮೀರಿ 5 ರೂಪಾಯಿಗೊಂದು ಕೊಡ್ತಾರೆ ರೀ. ಅವು ಆ ಥರ ಸುಮ್ಮನೆ ಇರ್ತಾವೆ ರೀ. ಲೇಸ್ ಬಂಡಲ್ ನೋಡಿರಿ, ಇದು 70 ರೂಪಾಯಿಗೊಂದು ಕೊಡ್ತಾರೆ. ಇದು 150 ರೂಪಾಯಿ ಕೊಟ್ಟಾರೆ. ಇದು ಸ್ಟೋನ್ ಲೇಸ್ ಐತ್ರಿ. ಇದು ಸ್ವಲ್ಪ ಇದು ಏನೈತಿ, ಇವು ಬಂಡಲ್ಗಳು ನೋಡಿರಿ, ಸಣ್ಣ ಲೇಸ್ ರೀ. ಇದು ಇವಂತೂ ಭಾಳ ಇಂಪಾರ್ಟೆಂಟ್ ನೋಡಿರಿ. ಬ್ಲೌಸ್ ಹೊಲಿಯಾರ್ಗಂತೂ ಅಷ್ಟು ಇಂಪಾರ್ಟೆಂಟ್ ಆಗ್ತಾರೆ ಇವು. ಪ್ಯಾಚ್ ವರ್ಕ್ ಡಿಸೈನ್ ಮಾಡಾಗ ಈ ಲೇಸ್ ಬೇಕಾಗತ್ತೈತ್ರಿ. ಇವು ನೋಡಿರಿ ಕಸಿ, ಹಿಂದೇನು ಕಸಿ ಮಾಡ್ತಿರ್ಲೆ ರೆಡಿಮೇಡ್ ಕಸಿ ಬರ್ತಿತ್ತಲ್ಲ, ಇವಂತೂ ಯೂಸ್ ಆಗತ್ತವ್ರಿ. ಎಲ್ಲದಕ್ಕೂ ಯೂಸ್ ಬರತ್ತವ್ರಿ ಅವು ಜಂಪರ್ಕ್ ರೀ. ರೆಡಿಮೇಡ್ ಕಸಿಗಳಂತೂ ಎಲ್ಲರೂ ಈಗಂತೂ ಕಲರ್ನು ಶೈನಿಂಗ್ ಹೋಗಂಗಿಲ್ಲ ರೀ. ಅವು ಮುತ್ತು ಪ್ಯಾಕೆಟ್ ತೊಗೊಂಬಂದಿ ನೋಡಿರಿ. ಮುತ್ತಿನ ಪ್ಯಾಕೆಟ ಒಂದು ಪ್ಯಾಕೆಟ್ಗೆ 20 ರೂಪಾಯಿಗೊಂದು ರೀ. ಮತ್ತು ಇವು ಪೆನ್ಸಿಲ್ ಬಾಕ್ಸ್ ನೋಡಿರಿ, ಬಾಕ್ಸ್ಗಳು ರೀ. ಇವು ಒಂದು ಬಾಕ್ಸ್ ಗಟ್ಟಲೆ ತೊಗೊಂಡ್ರೆ ರೀ ಕಡಿಮೆ ಬೀಳ್ತಾವೆ ರೀ. ಒಂದೊಂದು ಪೀಸ್ ತೊಗೊಂಡೇವಂದ್ರೆ 5 ರೂಪಾಯಿಗೊಂದು ಪೀಸ್ ಕೊಡ್ತಾರೆ. ಬಾಕ್ಸ್ ಗಟ್ಲೆನೇ ತೊಗೊಂಬರ್ತೀನಿ ರೀ. ನಾ ಯಾವಾಗ ತೊಗೊಂಡು ಬಂದ್ರೆ ಮೀರಿ ಬಾಕ್ಸ್ ಗಟ್ಲೆನೇ ತರ್ತೀನಿ ರೀ. ಏನೇ ತೊಗೊಂಡ್ರು ಮೀರಿ ಎಣ್ಣೆ ಬಾಟ್ಲಿ ನೋಡಿರಿ, ಇದು ಎಣ್ಣೆ ಬಾಟ್ಲಿಗೆ ಇದು ಒಂದು ಐಟಮ್ ಹೇಳಿದ್ರಿ. ನನಗಂತೇನಿಲ್ಲ ರೀ, ಬೇರೆದವ್ರು ಹೇಳಿದ್ರಿ ಅವ್ರಿಗೆ ತೊಗೊಂಬಂದೀನಿ ರೀ. ನಾನು ತೊಗೊಂಬರೋದಾದ್ರೆ 1 ಲೀಟ್ರ್ ಗಟ್ಟಲೆ ಎಣ್ಣೆ ತೊಗೊಂಬರ್ತೀನಿ. ಇಷ್ಟು ಎಣ್ಣೆ ಸಾಲಲ್ಲ ರೀ. ಬೇರೆದವ್ರು ಕಸ್ಟಮರು ನನ್ನ ಕಡೆ ಬ್ಲೌಸ್ ಹೊಲಿಸ್ತಿದ್ರಿ. ಇವಾಗ ಅವರೇ ಕಲಿತು ಅವರೇ ಹೊಲಿಲಾಕತ್ತಾರೆ. ಅವ್ರು ಹೇಳಿದ್ರಿ ಇವು ಅವ್ರಿಗೆ ತಂದು ನೋಡಿ. ಅದೊಂದು ಟೇಪು, ಅದೊಂದು ಎಣ್ಣೆ ಪ್ಯಾಕೆಟ್ ರೀ, ಅದೊಂದು ಎಣ್ಣೆ ಬಾಟ್ಲಿ. ಹುಕ್ಸ್ ಬಾಕ್ಸ್ ನೋಡಿರಿ. ಒಂದು ಪೀಸ್ ತೊಗೊಳಕ್ಕೆ ಹೋದ್ವಿ ಅಂದ್ರೆ 5 ರೂಪಾಯಿಗೊಂದು ಸಿಗ್ತಾವ್ರಿ. ಬಾಕ್ಸ್ ಗಟ್ಟಲೆ ತೊಗೊಂಡ್ರೆ ಭಾಳ ಕಡಿಮೆ ಇದಾವ್ರಿ, ಚೀಪ್ ರೇಟ್ ರೀ. ಯಾರಾದರೂ ವಿಸಿಟ್ ಮಾಡಿ ಹೋಗ್ಬೋದು ನೋಡ್ರಿ. ಅಲ್ಲಿ ಸಮೀಪ ಐತ್ರಿ. ಶಾಸ್ತ್ರಿ ಮಾರ್ಕೆಟ್ ಕಿಟ್ಟಲ್ಲೂ ಚಲೋ ಇರ್ತಾವ್ರಿ ಐಟಮ್ಗಳಲ್ಲಿ. ಮತ್ತು ನಮಗೇನು ಬೇಕು ನಾವೇ ಹೋಗಿ ತೊಗೊಳೋದೈತ್ರಿ. ಇದು ನೋಡಿರಿ, ಇದು ಇದಕ್ಕೆ ರೀ ಡ್ರೆಸ್ಸಿಗೆ ಹಾಕೋದು ಕ್ಯಾನ್ವಾಸ್ ರೀ. ಅದು ಕ್ಯಾನ್ವಾಸ್ ಅಂತೂ ಒಂದು ಬಂಡಲ್ ತೊಗೊಂಡ್ರೆ ರೀ ಅದೇ ರೇಟ್ ರೀ. 2 ಬಂಡಲ್ ತೊಗೊಂಡ್ರೆ ರೀ ಅದೇ ರೇಟ್ ರೀ. 2 ಬಂಡಲ್ ತೊಗೊಂಬರ್ತೀನಿ ರೀ. ದಾರದ ಬಾಕ್ಸ್ ನೋಡಿರಿ, ದಾರ ಇವಂತೂ ದಾರ ಅಂತೂ ಅಷ್ಟು ಚಲೋ ಇರ್ತಾವ್ರಿ. ಒರಿಜಿನಲ್ ಕಂಪ್ನಿ ನೋಡಿರಿ. 800 ಮೀಟ್ರ್ ಇರ್ತೈತೆ ರೀ ದಾರ. ಇಷ್ಟು ಚಲೋ ಬರ್ತಾವ್ರಿ ದಾರ. ನಾನು ಯಾವಾಗ ತಂದ್ರೆ ಮೀರಿ ಇಂಥವ್ರು ತರ್ತೀನಿ ರೀ. ಮಾರ್ಕೆಟಿಂಗ್ ಮಾಡೋದಾತಂದ್ರೆ ಅಷ್ಟೇ. ನನ್ನ ಕ್ಲಾಸಿಗೆ ಬರ್ತಿದ್ರಲ್ಲ ಅವ್ರಿಗೋಸ್ಕರ ಅಷ್ಟೇ ಸಣ್ಣದೊಂದು ಬಾಕ್ಸ್ ತೊಗೊಂಬಂದಿದ್ದೆ. ಆ ಸಣ್ಣ ಲಡಿ ರೀ. ನನಗಂದ್ರೆ ಇಂಥವೇ ತೊಗೊಂಡ್ಬರ್ತೀನಿ ರೀ. ಒಂದು ಸಲ ತನ್ನಿ ಅಂದ್ರೆ ರೀ ಬೇಷ ದಿನ ಹೋಗ್ತಾವ್ರಿ. ಒಂದು 2-3 ಬಾಕ್ಸ್ ತೊಗೊಂಬರ್ತೀನಿ ರೀ. ಕಲರ್
ಅಸ್ತರ್ ಕೂಡ ತೊಗೊಂಬಂದಿನಿ ನೋಡಿರಿ. ಅಸ್ತರ್ ಇವು ಎರಡು ತೋರ್ಸಕತ್ತೀನಿ ರೀ. ಭಾಳ ತೊಗೊಂಡು ಬಂದೀನಿ ರೀ ಅಸ್ತರ. ಮೀಟ್ರ್ ತೊಗೊಂಡ್ರೆ ಅದೇ ರೇಟ್, ಮೀಟ್ರ್ ತೊಗೊಂಡ್ರೆ ಕಮ್ಮಿ ಆಗ್ತದೆ ರೀ. ಒಮ್ಮೆ ನಾನು ಒಂದು 10 ಮೀಟ್ರ್ 12 ಮೀಟ್ರ್ ಒಂದೊಂದು ಕಲರ್ದು ತೊಗೊಂಬಂದ್ಬಿಡ್ತೀನಿ. ಆ ಡ್ರೆಸ್ಸಿಗೆ ಬೇಕಾಗ್ತಾವ್ರಿ 2 ಮೀಟ್ರದ ಗಟ್ಲೆ ಅಂತೇಳಿ. ಬ್ಲೌಸಿಗೆ ಹಾಕೋ ಡ್ರೆಸ್ಸಿಗೆ ಹಾಕೋತೆ ಒಮ್ಮೆ ತರಿಸ್ಬಿಡ್ತೀನಿ ರೀ. ಕುಣಿಕಿ ಪ್ಯಾಕೆಟ್ ನೋಡಿರಿ. ಇವು ತೊಗೊಂಡ್ರೆ ತೊಗೊಂಡ್ರೆ 5 ರೂಪಾಯಿಗೆ ಒಂದು ಬೀಳ್ತಾವ್ರಿ. ಬಾಕ್ಸ್ ಗಟ್ಲೆನ ತೊಗೊಂಬಂದ್ಬಿಡ್ತೀವಿ ನಾವು. ನಮ್ಗೆ 10 ಹತ್ತವ್ರಿ. ಬೇಕಾದ್ರೆ ಮತ್ತೆ ಯಾರ್ಯಾರು ತೊಗೊಂಡು ಹೋಗ್ತಾರಂತೆ ಬಾಕ್ಸ್ ಗಟ್ಲೆನ ಹಾಕ್ತೀನಿ ರೀ. ಲೇಸ್ ಬಂಡಲ್ ನೋಡಿರಿ, ಇಷ್ಟೆಲ್ಲ ತೊಗೊಂಬಂದಿನಿ ರೀ ನಿನ್ನೆ ಅಂಗಡಿ ಒಳಗೆ. ಶಾಪಿಂಗ್ ಅಂತೂ ಇನ್ನೂ ತೊಗೋಬೇಕಾಗಿತ್ತು ರೀ. ಟೈಮ್ ಇದ್ದಿದ್ದಿಲ್ಲ ರೀ ನನಗೆ, ಬಸ್ಸಿನ ಟೈಮ್ ಆಗೈತೈತೆ. ನನಗೆ ಯಾವ ಅವಶ್ಯಕತೆ ಇದ್ದು ಅವಷ್ಟೇ ತೊಗೊಂಬಂದು. ಇನ್ನೂ ಕಲರ್ದು ಲೇಸ್ ಭಾಳ ಇದ್ರು, ಭಾಳ ಚಂದ ಇದ್ರು. ತೊಗೋರಿ ಮೇಡಮರ ತೊಗೋರಿ, ಇವು ಬಂದವ್ರಿ ಹೊಸವು, ಅವು ಬಂದವು. ಮತ್ತು ಅವ್ರ ಅಂಗಡಿಯವರು ಹೇಳ್ತಾರೆ ಇವು ತೊಗೋರಿ, ಇವು ಚೀಪ್ ರೇಟ್ ಅದಾವೆ ನೋಡಿರಿ, ಮತ್ತು ಇವು ಚಲೋ ಬಂದಾವೆ ನೋಡಿರಿ, ಹೊಸ ಕಂಪ್ನಿ ಹೊಸ ಬಂದಾವ್ರಿ ಅಂತ ಹೇಳ್ತಾರೆ. ನನಗೆ ಟೈಮ್ ಇಲ್ರಿ, ನಾನು ಮತ್ತೆ ಒಮ್ಮೆ ಬರ್ತೀನಿ ರೀ, ಆವಾಗ ತೊಗೋತೀನಿ ರೀ. ಈಗ ಇಷ್ಟು ಕೊಳೆಮೆದವ್ರಿ, ಇವು ಅಷ್ಟೇ ಕೊಡ್ರಿ ತಂದೆ ತೊಗೊಂಡು ಬಂದೆ ನೋಡಿರಿ. ನೀವು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಕತಿ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ಹೊಸದಾಗಿ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ಐಟಮ್ ಒಳಗೆ ಎಲ್ಲ ಕಂಪ್ನಿ ರೇಟ್ ಅಂತೂ ಒರಿಜಿನಲ್ ಕಂಪ್ನಿ ಅದ ರೀ. ಮುತ್ತಂತರೂ ಅಟ್ ಕಲರ್ ಶೈನಿಂಗ್ ಹೋಗಂಗಿಲ್ಲ ರೀ. ನಾನು ಯಾವತ್ತೂ ಯೂಸ್ ಮಾಡೋದು ಇದೆ ಆ ಅಂಗಡಿ ಒಳಗಿನ ಮುತ್ತು ರೀ. ಮುತ್ತಂದ್ರೂ ಚಲೋ ಬರ್ತಾವ್ರಿ. ಇವಾಗ 2 ಪ್ಯಾಕೆಟ್ ತೊಗೊಂಬಂದಿನಿ ರೀ. ನಾನು ತೊಗೊಂಬಂದಿನಿ 1 kg ಪಾಕೆಟ್ ಬರ್ತೈತೆ ರೀ. ಅದೇ ಪ್ಯಾಕೆಟ್ ತರ್ತಿದ್ದೆ ರೀ. ನನಗೀಗ ಟೈಮ್ ಇಲ್ಲರಿ, ಮತ್ತು ದುಡ್ಡು ಒಂದು ಸ್ವಲ್ಪ ಕಡಿಮೆ ತೊಗೊಂಡು ಹೋಗಿದ್ದೆ ರೀ. ಹಾಸ್ಪಿಟಲ್ದಂದು ಬಂದಿದ್ದಾರೆ, ಅದ್ರ ದಶಿಂದ ಸ್ವಲ್ಪ ತೊಗೊಂಡು ಹೊಂಟಿರಿ. ಮೇಡಮರ ಯಾಕ್ರಿ ಅಂತ ಅನ್ನಕತ್ರಿ ಅವರು. ನಾನು ಅಂದೆ ನನಗೆ ಕಡೆ ಈಗ ದುಡ್ಡು ಇಲ್ಲರಿ, ಈಗ ಅಷ್ಟು ಕೊಳೆಮೆ ಅದಾವ್ರಿ ಅಂತೇಳಿ. ಇದು ಬಾಕ್ಸ್ ನೋಡಿರಿ, ಒಂದು ಪೂರ ತೊಗೊಂಡ್ರ ರೀ 30 ರೂಪಾಯಿ ಐತ್ರಿ. 3 ರೂಪಾಯಿಗೆ ಒಂದು ಪೀಸ್ ಬಿತ್ತು ರೀ. ತೊಗೊಂಡಿವಿ ಅಂದ್ರೆ 5 ರೂಪಾಯಿಗೆ ಒಂದು ಬೀಳ್ತೈತೆ ರೀ. ಬಾಕ್ಸ್ ಗಟ್ಲೆ ತೊಗೊಳ್ದೆ ಚಲೋ ಇಲ್ಲರಿ, 10 ರೂಪಾಯಿ ಉಳಿತಾಯ ಆಗ್ತೈತೆ ನೋಡಿರಿ ಬಾಕ್ಸ್ ಗಟ್ಲೆ ತೊಗೊಂಡ್ರ ರೀ. ಎಲ್ಲ ಥರ ಐಟಮ್ ರೀ. ಇದು ಇಲ್ಲ ಅನ್ನಂಗಿಲ್ಲ ರೀ, ಅಲ್ಲಿ ಅಂಗಡಿ ಒಳಗೆ ಅಷ್ಟು ಚಲೋ ಇರ್ತೈತೆ ರೀ ಐಟಮ್. ಕುಣ್ಕಿ ಪ್ಯಾಕೆಟ್ನ ಹಾಗೆ ರೀ. ಕುಣ್ಕಿ ನೋಡಿರಿ, ವೈಟ್ ಕಲರ್ ಕುಣ್ಕಿ ರೀ ಇವು. ಒಟ್ಟೆ ಕಲರನು ಹೋಗಂಗಿಲ್ಲ ರೀ. ಮತ್ತು ಬ್ಲೌಸ್ ಬ್ಲೌಸ್ ಹರಿ ಮಟ ರೀ. ಬಟನ್ ಕಿತ್ತು ಹೋಗಂಗೆ ಇಲ್ಲ ರೀ. ಗಚ್ಚಿ ಹಿಂಗೆ ಹಚ್ಬಿಟ್ಟು ಬಟನ್ ಹೊಡಿದೇ ಇಲ್ಲ ರೀ ಅವು. ಒಂದು ಪೂರ ಬಾಕ್ಸ್ ತೊಗೊಂಬಂದಿನಿ ರೀ. ಅದು ಬಾಕ್ಸ್ ಅದು ಒಂದ್ರೊಳಗೆ ಒಂದು ಇಡೋಣ ಬಾಕ್ಸ್ ಕಟ್ ಆಗೈತೆ ರೀ. ಮತ್ತು ನಂದು ಅಂಗಡಿ ಸಂತಿ ಜೋಡಿ ಹಾಕಿಬಿಟ್ಟಿದ್ರೆ ಬಾಕ್ಸ್ ಏನು ಮಾಡೈತೆ ರೀ, ಮಣದಿತ್ತು ರೀ. ಮಣದ ಮುರ್ಯಾನ ರೀ. ಮತ್ತು ಹಾಗೆ ಇಟ್ಟು ನೋಡಿರಿ. 1 ತೊಗೊಂಡ್ರು ಮೀರಿ ಅಷ್ಟೇ ರೇಟ್ ರೀ, 2 ತೊಗೊಂಡ್ರು ಮೀರಿ ಅಷ್ಟೇ ರೇಟ್ ರೀ. 2 ಬಾಕ್ಸ್ ತೊಗೊಂಬಂದೀನಿ ರೀ. ಅದಕ್ಕೆ ಅದು ಕ್ಯಾನ್ವಾಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈ ವಿಡಿಯೋನ